ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇದು ಬಂದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ಈಗ ಆಲ್ರೆಡಿ ಟೈಮು 12 ಆಗೇ ಹೋಯಿತು ಟೈಮು. ಸೊ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ಅಂದರೆ ಟೈಮ್ ಗೊತ್ತಾಗ್ತಾನೆ ಇಲ್ಲ, ಅಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ಟೈಮ್. ಇದು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ವಾರ್ಡ್ರೋಬ್ ಎಲ್ಲ ತೋರಿಸಿ ನಿಮಗೆ ಹೇಗಿದೆ ಅಂತ ಅಂದ್ಬಿಟ್ಟು. ತುಂಬ ದಿನ ಆಗೇ ಹೋಯಿತು ನಾನು ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಬಟ್ಟೆಗಳೆಲ್ಲ ತೆಗೆದು ಗಜ್ಜಿ ಪಿಜಿ ಅಂತ ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಇವತ್ತಿನ ರೂಟೀನ್ ಯಾವ ರೀತಿ ಹೋಗುತ್ತೆ. ವಾರ್ಡ್ರೋಬ್ ಕ್ಲೀನ್ ಮಾಡಿ ನಾನು ಆಲ್ಮೋಸ್ಟ್ 1 ಮಂತ್ ಆಗೋಯ್ತು ಅಂತಲೇ ಅನ್ಕೊತೀನಿ. ಯಾಕೆಂದರೆ ಡೈಲಿ ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರೆ, ನನ್ನ ಮಗಳು ಸ್ಕೂಲಿಗೆ ಹೋಗ್ತಾಳೆ. ಸೊ ಬೆಳಗ್ಗೆ ಅಂತೂ ಆಲ್ಮೋಸ್ಟು ಗಡಿ ಬಿಡಿಯಲ್ಲೇ ಇರುತ್ತೆ, ಅರ್ಜೆಂಟಲ್ಲೇ ಇರುತ್ತೆ ಕೆಲಸ ಅಂತೂ. ಸೊ ನೋಡ್ತಾ ಇದ್ದೀರಾ, ಇದು ಬಂದು ನನ್ನ ಬಟ್ಟೆ ಮತ್ತು ನನ್ನ ಮಗಳ ಬಟ್ಟೆ, ಅಂದರೆ ಡೈಲಿ ಯೂಸ್ ಮಾಡೋ ಅಂಥದ್ದು. ನಮ್ಮ ಹಸ್ಬೆಂಡ್ದು ಮೇಲೆ ಆಯಿತಾ. ಇನ್ನೊಂದು ಈ ಕಡೆ ಇರೋದ್ರಲ್ಲಿ ಬರೀ ನನ್ನ ಸ್ಯಾರೀಸು ಮತ್ತು ಎಲ್ಲಾದರೂ ಹೋದರೆ ಹೊಸ ಡ್ರೆಸ್ಸು ಈ ಥರ ಇಟ್ಕೊಂಡಿರೋದು. ಇದು ನೋಡಿ ಬರೀ ಸೀರೆಗಳೇ. ಸ್ಯಾರೀಸು ವಾರ್ಡ್ರೋಬ್ ಮುಟ್ಟಿ ಅಂತೂ ನಾನು ಒಂದು 4 ಮಂತ್ಸ್ ಆಗೇ ಹೋಯ್ತು ಅನ್ಕೊತೀನಿ. ಅದು ನಾನು ಟಚ್ಚೇ ಮಾಡಿಲ್ಲ. ಆಲ್ಮೋಸ್ಟ್ ನಾನು ಸ್ಯಾರಿ ಉಡೋದೆಲ್ಲ ಕಮ್ಮಿನೇ ಅಲ್ವಾ. ಸೊ ಎಲ್ಲಾದರೂ ಹೋದರೆ ಮಾತ್ರನೇ ಉಟ್ಕೊಳ್ಳೋದು, ಜಾಸ್ತಿ ವೇರ್ ಮಾಡಲ್ಲ. ಸೊ ಮುಂದಕ್ಕೆ ವೇರ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಯಾಕಂದರೆ ಎಲ್ಲ ಅಲ್ಲೇ ವಾರ್ಡ್ರೋಬಲ್ಲೇ ಇದ್ದು ಎಲ್ಲ ಹೊಟ್ಟೋಗ್ಬಿಟ್ಟಿದ್ದಾವೆ ಹಂಗೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಸರಿ ಅಂತ ಅಂದ್ಬಿಟ್ಟು ಎಲ್ಲ ಒಂದೇ ಸಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡು, ಈ ಬಟ್ಟೆ ಎಲ್ಲ ಕೆಲಸಗಳು ಇಟ್ಕೊಂಡ್ರೆ ಪಕ್ಕ 2-3 ಅವರ್ಸ್ ಬೇಕೇ ಬೇಕು ಕಂಪ್ಲೀಟಾಗಿ ನೀಟಾಗಿ ಮಾಡೋದಕ್ಕೆ. ನನಗೆ ಬೆಳಗ್ಗೆ ಎಲ್ಲ ತೆಗಿಬೇಕಾದ್ರೆ ಭಯ ಆಗ್ತಾಯಿತ್ತು, ಇದೆಷ್ಟು ಟೈಮ್ ಹಿಡಿಯುತ್ತೋ ಅಂತ. ಯಾಕಂದರೆ ನನ್ನ ಮಗಳು ಸ್ಕೂಲ್ ಬಿಡೋ ಟೈಮ್ ನಾನೆಲ್ಲ ಮುಗಿಸ್ಕೊಂಡು ಹೊಟ್ಟೋದ್ರೆ ನನಗೆ ಒಂದು ಪರ್ಟಿಕ್ಯುಲರ್ ಟೈಮ್ಗೆ ಸೆಟ್ ಆಗುತ್ತೆ. ಅಂದರೆ ನಾನೇನು ಇವತ್ತಿನ ಕೆಲಸ ಏನೇನು ಮುಗಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತೀನೋ ಆ ಟೈಮ್ಗೆ ಕರೆಕ್ಟ್ ಆಗುತ್ತೆ. ಸೊ ಇಲ್ಲ ಅಂದರೆ ಆಗಲ್ಲ, ಅದಕ್ಕೆ ಬೇಗ ಮುಗಿಸೋಣ ಅಂತ ಅಂದ್ಬಿಟ್ಟು ಹಾಗೆ ಮಾಡ್ತಾಯಿದ್ದೆ. ಸೊ ನಾನು ಯಾವ ರೀತಿ ಇಟ್ಕೊಳ್ತೀನಿ ಮತ್ತು ಯಾವ ರೀತಿ ಇಟ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋ ಅಂತ ಹಾಗೆ ವೀಡಿಯೋ ಮಾಡ್ತಾಯಿದ್ದೆ. ಸೊ ನನ್ನ ಹತ್ರ ತುಂಬಾ ಸ್ಯಾರೀಸ್ ಇದೆ. ಮದುವೆಗೆ ಮುಂಚೆನೂ ಒಂದಷ್ಟು ತೆಗೆದಿಟ್ಕೊಂಡಿದ್ದೆ, ಮದುವೆ ಆದಮೇಲಂತೂ ತುಂಬ ಸ್ಯಾರೀಸ್ ಇದೆ. ನನಗೆ ಸ್ಯಾರಿ ಅಂದರೆ ಅಷ್ಟೊಂದು ಕಂಫರ್ಟ್ ಅಂತ ಅನಿಸಲ್ಲ. ಎಲ್ಲಾದರೂ ಹೋದ್ರೆ ಉಟ್ಕೋಬೇಕು ಅಂತ ಅನಿಸುತ್ತೆ. ಬಟ್ ಮನೆಯಲ್ಲೇ ಇರೋದ್ರಿಂದ ಏನು ಉಟ್ಕೋಬೇಕು ಆ ಥರ ಎಲ್ಲ ಏನೂ ಅನಿಸಲ್ಲ ನನಗೆ. ಬಟ್ ಸ್ಯಾರಿ ಇಷ್ಟನೇ ನನಗೆ. ಬಟ್ ಏನು ಮಾಡೋದು, ಏನಾದರೂ ಉಟ್ಕೊಳ್ಳೋಕೆ ಏನಾದರೂ ಒಂದು ರೀಸನ್ ಬೇಕು. ನನಗೆ ಸುಮ್ಮನೆ ಉಟ್ಕೋಬೇಕಂದ್ರೆ ಏನೋ ಗೊತ್ತಿಲ್ಲ. ಅಯ್ಯೋ ಸ್ಯಾರಿ ಉಟ್ಕೋಬೇಕಾ ಅನಿಸ್ತಾ ಇರುತ್ತೆ. ಮತ್ತು ಡ್ರೆಸ್ಸಸ್ಸು ಅಷ್ಟೇ ತುಂಬ ಗ್ರ್ಯಾಂಡಾಗಿರೋವು, ತುಂಬ ಇದಾಗಿರೋವೆಲ್ಲ ನನಗೆ ಹಾಕೊಳ್ಳೋದಕ್ಕೆ ಇಷ್ಟನೇ ಆಗಲ್ಲ. ತುಂಬ ಸಿಂಪಲ್ಲಾಗಿ ಒಂದು ಟಾಪು ಪ್ಯಾಂಟು ಇದರಲ್ಲಿ ನನಗೆ ತುಂಬ ಕಂಫರ್ಟ್ ಅಂತ ಅನಿಸ್ತಾ ಇರುತ್ತೆ. ಏನಾದರೂ ಫಂಕ್ಷನ್ಸ್ ಇದ್ದರೂ ಅಷ್ಟೇ ಅಯ್ಯೋ ಉಟ್ಕೊಂಡು ಹೋಗ್ಬೇಕಾ, ರೆಡಿಯಾಗಿ ಹೋಗ್ಬೇಕಾ ಅಂತ ಫೀಲ್ ಆಗ್ತಾ ಇರುತ್ತೆ ನನಗೆ. ಯಾಕಂತ ಗೊತ್ತಿಲ್ಲ ನನಗೆ. ಸೊ ನಂತರನೂ ಕೆಲವೊಬ್ಬರು ಹೆಣ್ಮಕ್ಳು ಇರ್ತಾರೆ. ಸೊ ಆ ಥರ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಸ್ಯಾರೀಸು ಎಲ್ಲ ತೆಗಿತಾ ಇರ್ಬೇಕಾದ್ರೆ ಒಂದೊಂದು ಸ್ಯಾರಿನೂ ನನಗೆ ನೆನಪಾಗ್ತಾ ಇತ್ತು. ಅಂದರೆ ಈ ಸ್ಯಾರಿ ಇದಕ್ಕೆ ತೊಗೊಂಡಿದ್ದಲ್ವ ಅಂತ. ನಮ್ಮ ಹಸ್ಬೆಂಡು ಪ್ರತಿ ಸಲ ನೋಡಿದಾಗ ಏನು ಇಷ್ಟೊಂದು ಇಟ್ಟಿದೆಯಾ, ಇಷ್ಟು ಸ್ಯಾರೀಸ್ ಇಟ್ಟಿದೆಯಾ, ಒಂದು ಫುಲ್ಲು ವಾರ್ಡ್ರೋಬ್ ನಿನಗೇ ಬೇಕು, ಬರೀ ಸ್ಯಾರೀಸೇ ಡ್ರೆಸ್ಸಸ್ಸು ನನ್ನ ಇದರಲ್ಲಿ ಇಟ್ಟಿದೆಯಾ ಅಂತ ಹೇಳ್ತಾನೆ ಇರ್ತಾರೆ. ನಾನು ಅನ್ಕೊತಾ ಇರ್ತೀನಿ ಉಟ್ಕೊಳ್ಳೋಣ ಅಂತ. ಏನಂದರೆ ದಿನಗಳು ಹೋಗ್ತಿದ್ದಂಗೆ ಟ್ರೆಂಡ್ ಎಲ್ಲ ಚೇಂಜ್ ಆಗ್ತಾ ಇರುತ್ತಲ್ವ. ಈಗ ಬ್ಲೌಸ್ ಡಿಸೈನ್ ಅಷ್ಟೇ, ಸ್ಯಾರೀಸ್ ಅಷ್ಟೇ. ಸೊ ನಾವು ಅದನ್ನೇ ಉಟ್ಕೋಬೇಕಾ ಇದನ್ನೇ ಉಟ್ಕೋಬೇಕಾ ಅನ್ನೋದು ಫೀಲ್ ಇರುತ್ತೆ. ಮತ್ತು ರೇರಾಗಿ ಉಟ್ಕೊಳ್ಳೋರ್ಗೂ ಅಷ್ಟೇ ಅದೇ ಉಟ್ಕೋಬೇಕಾ ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ನಾನು ಫ್ರೈಡೇ ಇಲ್ಲ ಮಂಡೇ ಈ ಥರ ಉಟ್ಕೊಳ್ಳೋಣ ಅಂತ ಅನ್ಕೊತೀನಿ. ಬಟ್ ಏನೋ ಅದು ನನಗೆ ಇಷ್ಟ ಆಗೋದಿಲ್ಲ. ಸೊ ಏನಾದರೂ ಫಂಕ್ಷನ್ಸ್ ಇದ್ದರೆ ಎಲ್ಲಾದರೂ ಹೋಗಬೇಕು ಅಂತ ಇದ್ದರೆ ಮಾತ್ರನೇ ಉಟ್ಕೊಳ್ಳೋದು. ನೋಡಿ ಯಾವ ರೀತಿ ಹರಡ್ಕೊಂಡಿದ್ದೀನಿ ಅಂತ, ಎಲ್ಲ ಸ್ಯಾರೀಸೇ. ಸರಿ ನಾನು ಹಿಂಗೆ ಅನ್ಕೊತಾ ಇದ್ದೀನಿ, ಸ್ಯಾರೀಸ್ ಎಲ್ಲ ಇದೆಯಲ್ಲ ಅದರಲ್ಲಿ ಏನಾದರೂ ಡ್ರೆಸ್ ಥರ ಅಥವಾ ಲಂಗ ಬ್ಲೌಸು ಈ ಥರ, ಇಲ್ಲಾಂದರೆ ಟಾಪ್ಸು ಅಂಬ್ರಲ್ಲ ಈ ಥರ ಎಲ್ಲ ಹೊಲ್ಸ್ಕೊಂಬಿಡೋಣ, ಸುಮ್ಮನೆ ಇಷ್ಟೊಂದು ಸ್ಯಾರೀಸ್ ಇಟ್ಕೊಂಡಿದ್ದೀನಿ ಅಂತ ಕೂಡ ಅನಿಸ್ತಾ ಇತ್ತು. ಸೊ ನೋಡೋಣ ಏನು ಮಾಡ್ತೀನಿ ಅಂತ. ಮತ್ತು ಈಗ ನೋಡ್ತಾ ಇದ್ದೀರಲ್ಲ ಕ್ಲಾತ್ ಆರ್ಗನೈಸರ್ ಬ್ಯಾಗು. ಸೊ ಇದು ನನಗೆ ಇನ್ನೂ 1-2 ಬೇಕಿತ್ತು. ಸೊ ಇದು ತುಂಬ ಅಂದರೆ ತುಂಬ ಹೆಲ್ಪ್ ಆಯಿತು ನನಗೆ. ಯಾಕಂದರೆ ನೀಟಾಗಿ ನಾವು ಹೇಗೆ ಇಟ್ಟಿರ್ತೀವೋ ಹಾಗೇ ಇರುತ್ತೆ. ಸೊ ಹಂಗಾಗಿ ಈ ಥರದ್ದು ನಾನು ಇನ್ನೂ 1-2 ತೊಗೋಬೇಕಿತ್ತು. ನಮ್ಮ ಹಸ್ಬೆಂಡ್ ಶರ್ಟ್ ಎಲ್ಲ ಇಟ್ಟಿದ್ನ, ಅದನ್ನ ತೆಗೆದು ಇಲ್ಲಿ ಇಟ್ಕೊಂಡೆ ನಾನು. ಅವರಿಗೆ ಏನು ಅವಶ್ಯಕತೆ ಇಲ್ಲ ಅಂತ ಅನಿಸ್ತು. ಸೊ ಹಂಗಾಗಿ ನಾನು ಈ ಥರ ಸ್ಯಾರೀಸ್ ಎಲ್ಲ ಇಟ್ಕೊಳ್ಳೋಣ, ಬೇಕಾದ್ರೆ ತಿರ್ಗಿ ಹೊಸದಾಗಿ ಬುಕ್ ಮಾಡಿದಾಗ ಅದನ್ನ ತೊಗೊಂಬಂದು ಅಲ್ಲಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ತೆಗೆದು ಎಲ್ಲ ಎತ್ತಿಟ್ಕೋತಾ ಇದ್ದೆ. ಸೊ ಈ ಥರ ಕಾಟನ್ ಸ್ಯಾರೀಸು, ಸಿಂಪಲ್ ಸ್ಯಾರೀಸ್ ಎಲ್ಲ ಒಂದು ಕಡೆ ಇಟ್ಟಿದ್ದೀನಿ. ಮತ್ತು ಬಾರ್ಡ್ರು ಸ್ಯಾರಿ ಮತ್ತು ರೇಷ್ಮೆ ಸ್ಯಾರೀಸ್ ಎಲ್ಲ ಇನ್ನೊಂದು ಕಡೆ ಈ ಸೈಡು ಲೆಫ್ಟ್ ಸೈಡ್ಗೆ ನಾನು ಜೋಡಿಸಿಟ್ಕೊಂಡಿದ್ದೀನಿ. ಸೊ ಕೈಗೆ ಸಿಗುತ್ತೆ ಮತ್ತು ಎಲ್ಲ ಒಂದು ಕಡೆ ಇದ್ದರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಮತ್ತು ನಾನು ಬ್ಲೌಸೆಲ್ಲ ಆಲ್ಮೋಸ್ಟು ಸ್ಯಾರಿ ಒಳಗಡೆ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಡ್ತೀನಿ.
ನನಗೆ ಒಂದೊಂದು ಸ್ಯಾರಿ ತೆಗಿಬೇಕಾದ್ರೂ ಒಂದೊಂದು ಮೆಮೊರಿ ನೆನಪಾಗ್ತಾನೆ ಇತ್ತು. ಈಗ ನೋಡ್ತಾ ಇದ್ದೀರಲ್ಲ ಈ ಪರ್ಪಲ್ ಸ್ಯಾರಿ, ಇದು ನಮ್ಮಮ್ಮ ಕೊಡಿಸಿದ್ದು ನಮ್ಮಮ್ಮ ಇದ್ದಾಗ. ಆಗ ನಾನು ಕಾಲೇಜ್ ಡೇಸಲ್ಲಿ ನನಗೆ ಸ್ಯಾರಿ ಉಟ್ಕೊಂಡು ಹೋಗಬೇಕು ಅಂತ ಆಸೆ ಪಟ್ಟಾಗ ನನಗೆ ಕೊಡಿಸಿದ ಸ್ಯಾರಿ ಇದು. ಅಂದರೆ ಇವಾಗೆಲ್ಲ ಸ್ವಲ್ಪ ಓಲ್ಡ್ ಆಗೋಗ್ಬಿಟ್ಟಿದೆ, ಬಟ್ ಇದೊಂಥರ ಎಮೋಷ್ನಲ್ ಇದೆ ನನಗೆ. ಸಿಕ್ಕಾಪಟ್ಟೆ ಇಷ್ಟ ನನಗೆ. ಯಾವುದು ಕಳೆಯೋದಕ್ಕೆ ಇಷ್ಟ ಇಲ್ಲ, ಹಾಗೆ ಇಟ್ಕೊಂಡಿರೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಇದರಲ್ಲಿ ಏನಾದರೂ ಮಾಡಿಸೋಣ, ಈ ಥರ ನನಗೆ ತುಂಬ ಇಷ್ಟ. ಹೊಸದೇನೋ ತೊಗೋಬೇಕು, ಇನ್ನೊಂದೇನೋ ಮಾಡಬೇಕು ಅನ್ನೋದು ಆ ಥರ ಇಲ್ಲ. ಓಲ್ಡ್ ಮೆಮೊರೀಸ್ ಎಲ್ಲ ಒಂಥರ ನೆನಪಾಗ್ತಿತ್ತು, ಸ್ವಲ್ಪ ಎಮೋಷ್ನಲ್ ಆಗ್ತಾಯಿದ್ದೆ. ಹಾಗೆಯೇ ಹೆಣ್ಮಕ್ಳಿಗೆ ಏನು ಗೊತ್ತಾ, ಕಾಲೇಜ್ ಡೇಸಲ್ಲಿ ಅಥವಾ ಸ್ಕೂಲ್ ಟೈಮಲ್ಲಿ ಫಸ್ಟ್ ಟೈಮ್ ಸ್ಯಾರಿ ಉಟ್ಕೊಂಡಿರೋದು ಒಂಥರ ಅಟ್ಯಾಚ್ಮೆಂಟು, ಒಂಥರ ಒಂದೊಳ್ಳೆ ಮೂಮೆಂಟ್ ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ, ನಾನು ಇನ್ನೂ ಮರೆಯಲ್ಲ. ಐ ಥಿಂಕ್ 6th 7th ನಾನು ಸ್ಯಾರಿ ಉಟ್ಕೊಂಡು ಹೋಗಿದ್ದೆ. ಆ ಸ್ಯಾರಿ ಎಲ್ಲೋ ಎತ್ತಿಟ್ಟಿದ್ದೀನಿ, ಬಟ್ ನಂಗೆ ಅದು ಸಿಗ್ತಾನೆ ಇಲ್ಲ. ಬಟ್ ನಾನು ಕಳ್ದಂತೂ ಹಾಕಿಲ್ಲ, ಎಲ್ಲೋ ಎತ್ತಿಟ್ಟಿದ್ದೀನಿ. ಆ ಟೈಮ್ ಇರುತ್ತಲ್ಲ, ಆ ಮೂಮೆಂಟ್ ಇರುತ್ತಲ್ವಾ, ಆ ಸ್ಯಾರಿ ಉಟ್ಕೋಬೇಕು ಅನ್ನೋದು ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಂಗೆ ಅದಕ್ಕೆ ಅದು ಹಳೇದನ್ನೆಲ್ಲ ಯಾವುದು ಕಳಿಯೋದಕ್ಕೆ ಇಷ್ಟ ಆಗಲ್ಲ. ಮತ್ತು ಫಸ್ಟ್ ಟೈಮ್ ಕಾಲೇಜ್ಗೆ ಹೋಗ್ಬೇಕಾದ್ರೆ ಉಟ್ಕೊಂಡಿರೋ ಸ್ಯಾರಿ. ಸೊ ಆವಾಗಲೇ ನಿಮಗೆ ಪರ್ಪಲ್ ತೋರಿಸಿದ್ನಲ್ಲ, ಅದು ನಾನು ಫಸ್ಟ್ ಟೈಮ್ ಕಾಲೇಜಲ್ಲಿ ಐ ಥಿಂಕ್ ಫಸ್ಟ್ PUCಯಲ್ಲಿ ಇದ್ದಾಗ ಉಟ್ಕೊಂಡಿದ್ದು ಅಂತ ಅನ್ಕೊತೀನಿ. ಈ ಥರ ಮೆಮೊರೀಸ್ ಎಲ್ಲ ಇರುತ್ತೆ. ಸೊ ಹಂಗಾಗಿ ನಂಗೆ ಹಳೇದನ್ನ ಯಾವುದು ಕಳಿಯೋದಕ್ಕೆ ಇಷ್ಟ ಆಗಲ್ಲ. ನಮ್ಮ ಹಸ್ಬೆಂಡ್ ಹೇಳ್ತಾ ಇರ್ತಾರೆ, ಏನು ಎಲ್ಲ ಇಷ್ಟು ಗುಡ್ಡೆ ಹಾಕ್ಕೊಂಡಿದ್ಯಾ, ಹಳೇದು ಬೇಡದಿರೋದೆಲ್ಲ ಎತ್ತಿ ಬಿಸಾಕು ಅಂತ. ಬಟ್ ನಂಗೆ ಇಷ್ಟನೇ ಇಲ್ಲ. ಮತ್ತು ಲಂಗ ದಾವಣಿ ಎಲ್ಲ ಒಂದು 3-4 ಪೇರ್ ಇದೆ ನನ್ನ ಹತ್ರ. ಅಂದರೆ ಮದುವೆ ಮುಂಚೆ ಹಾಕ್ಕೊಳ್ತಾ ಇದ್ದಿದ್ದು. ಈಗ ಅದನ್ನು ಹಾಕ್ಕೊಳ್ಳಲ್ವಲ್ಲ, ಯಾಕೆ ಇಡ್ತೀಯಾ ಅಂದರೆ ನಂಗೆ ಅದನ್ನು ಕಳಿಯೋಕ್ಕೆ ಇಷ್ಟ ಇಲ್ಲ. ಬಟ್ ಆ ಥರ ನನಗೆ ತುಂಬ ಇಷ್ಟ, ಹಂಗಾಗಿ ಅದನ್ನೆಲ್ಲ ಹಾಗೆ ಇಟ್ಟಿರ್ತೀನಿ. ಇನ್ನು ಹೊಸವನ್ನ ಹಾಕಿ ತೆಗೆದು ಹಾಕ್ಬಿಟ್ಟಿರ್ತೀನೇನೋ. ಬಟ್ ಹಳೆಯ ಮೆಮೊರೀಸ್ಗಂತಲೇ ನಾನು ಹಂಗೆ ಸಪ್ರೇಟಾಗಿ ಇಟ್ಟಿರ್ತೀನಿ, ಅದು ಯಾಕಂತ ಗೊತ್ತಿಲ್ಲ. ಸೊ ಅದೆಷ್ಟು ವರ್ಷ ಆದರೂ ಮೂಲೆಯಲ್ಲೇ ಬಿದ್ದಿರಲಿ, ಬಟ್ ನಂಗೆ ಅದು ಇರಬೇಕು ಅಷ್ಟೇ, ಆ ಥರ. ಸೊ ನಂತರ ನಾನು ಒಬ್ಳೇನಾ ಅಥವಾ ಬೇರೆಯವರು ಇರ್ತಾರಂತ ನನಗೆ ಗೊತ್ತಿಲ್ಲ. ಆ ಥರ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಸ್ಯಾರೀಸ್ ಇಟ್ಟಿದ್ದು ವಾರ್ಡ್ರೋಬ್ ಎಲ್ಲ ಕ್ಲೀನ್ ಆಗೋಯಿತು. ಅದೆಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ಈ ಕಡೆದು ನಮ್ಮ ಹಸ್ಬೆಂಡ್ದು ಮತ್ತು ನಂದು ನನ್ನ ಮಗಳದು ಡೈಲಿ ಯೂಸ್ ಮಾಡೋ ಅಂಥ ಬಟ್ಟೆಗಳು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಇದೇ ತುಂಬ ವರ್ಸ್ಟಾಗಿದ್ದಿದ್ದು, ಯಾಕಂದರೆ ಡೈಲಿ ತೊಗೋತಾ ಇರ್ತೀವಲ್ಲ, ತೆಗ್ದು ಇದು ನಾನು 1 ಮಂತ್ಗೆ ಒಂದ್ಸಲ ನಾನು ಮಾಡ್ಕೊತಾನೆ ಇರ್ತೀನಿ. ಬಟ್ ಅದು ಗಲೀಜಾಗ್ತಾನೇ ಇರುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಸರಿ ಅಂತ ನೋಡಿ ಈ ಥರ ಸ್ಟೋರೇಜ್ ಬ್ಯಾಗ್ ಕವರ್ ಹೇಳಿದ್ನಲ್ವಾ, ಈ ಥರ ನೀಟಾಗಿ ಎಷ್ಟು ಬಟ್ಟೆಗಳು ಇಟ್ಕೋಬೋದು ಅಂದರೆ ಆರಾಮಾಗಿ ಇಟ್ಕೋಬೋದು ನಿಜವಾಗ್ಲೂ. ನನಗೆ ಪ್ಯಾಕ್ ಆಫ್ 4ಅಲ್ಲಿ ಕಮ್ಮಿಗೆ ಬಂದಿತ್ತು. ಲಾಸ್ಟು ನನ್ನ ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದ್ರ ಡೀಟೇಲ್ಸು. ಸರಿ ಅಂತ ಇದರಲ್ಲಿ ನೀಟಾಗೆಲ್ಲ ನಾನು ಟಾಪ್ಸ್ ಎಲ್ಲ ಡೈಲಿ ಯೂಸ್ ಮಾಡೋ ಅಂಥದ್ದು ಅದೆಲ್ಲ ನಾನು ಎಲ್ಲ ನೀಟಾಗಿ ಎಲ್ಲ ಎತ್ತಿಟ್ಕೋತಾ ಇದ್ದೆ. ಟೈಮ್ ಕೂಡ 2 ಗಂಟೆ ಆಗೇ ಹೋಗಿತ್ತು. 3 o'clockಗೆ ನಾನು ಹೋಗಬೇಕು, ನಾನು ಕರ್ಕೊಂಡು ಬರೋಕ್ಕೆ ನನ್ನ ಮಗಳನ್ನ. ಅಷ್ಟರಲ್ಲಿ ಬೇಗ ಮುಗಿಸ್ಕೊಳ್ಳೋಣ ಅಂತ ಎಲ್ಲ ಮಾಡ್ಕೋತಾ ಇದ್ದೆ. ಹೋಗಿ ನನ್ನ ಮಗಳನ್ನ ಕರ್ಕೊಂಡು ಬಂದು ಅವಳಿಗೂ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಊಟ ಎಲ್ಲ ತಿನ್ನಿಸಿ ಅವಳನ್ನ ಸ್ವಲ್ಪ ಕೂಲ್ ಮಾಡಿ ಆಮೇಲೆ ಸರಿ ಅಂತ ಟೆಸ್ಟ್ ನಡೀತಾ ಇದೆ, ಅವಳಿಗೆ FA1 ಟೆಸ್ಟ್ ನಡೀತಾ ಇದೆ. ಸರಿ ಸ್ವಲ್ಪ ರಿವಿಷನ್ ಎಲ್ಲ ಮಾಡಿಸೋಣ. ಇಷ್ಟು ದಿನ ಹೋಮ್ವರ್ಕ್ ಮಾಡಿಸಿದಾಗ ನಾನೇನು ಕೇಳಿರಲಿಲ್ಲ. ಸರಿ ಒಂದು ಸಲ ಕೇಳೋಣ ಯಾವ ರೀತಿ ಕೇಳ್ತಾಳೆ ಅಂತ ಅಂದ್ಬಿಟ್ಟೆಲ್ಲ ಕುಂಡ್ರಿಸ್ಕೊಂಡು ಕೇಳಿದೆ. ನಿಜವಾಗ್ಲೂ ಹೇಳ್ತೀನಿ, ಅಮ್ಮಂದ್ರಿಗೆ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋ ಟೆನ್ಷನ್ ಇದೆಯಲ್ಲ, ಸಖತ್ತು ಟೆನ್ಷನ್ ಆಗುತ್ತೆ, ಸಖತ್ತು ಸಿಟ್ಟು ಬರುತ್ತೆ. ನನಗೆ ಹಂಗಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ನನಗೊಬ್ಳಿಗೆ ಹಂಗಾಗಲ್ಲ, ನಾನು ರೀಲ್ಸಲ್ಲಿ ನೋಡಿದ್ದೆ ಆ್ಯಕ್ಚುಲಿ, ಆಯಿತಾ. ಅವ್ರಿಗೆ ಹೋಮ್ವರ್ಕ್ ಮಾಡಿಸ್ಬೇಕಾದ್ರೆ ಅವ್ರಿಗೆ ಫ್ರಸ್ಟ್ರೇಷನ್ ಬರುತ್ತಲ್ಲ, ಅವ್ರು ಕೂಗ್ತಾರಲ್ಲ, ಅದು ಎಲ್ಲಾದ್ರಿಗೂ ಆಗುತ್ತೆ ಅನ್ನೋದು ನನಗೆ ಆವಾಗೇನೆ ಗೊತ್ತಾಗಿದ್ದು. ನಾನು ಯಾಕೆ ನನ್ನ ಮಗಳ ಮೇಲೆ ಈಗ ರೇಗಾಡ್ತೀನಿ ಅಂತ ಅನ್ಕೋತಾ ಇದ್ದೆ ಫಸ್ಟು. ಆಮೇಲೆ ಅನಿಸಿದ್ದು ನನಗೆ, ಇಲ್ಲ ಎಲ್ಲರಿಗೂ ಮೈಂಡ್ ಸೆಟ್ ಹಂಗೆ ಇರುತ್ತೆ, ಹಂಗೆ ಕೂಗಾಡ್ತಾರೆ ಹೇಳಿಲ್ಲ ಅಂದರೆ ಅಂತಂದ್ಬಿಟ್ಟು. ಸರಿ ಅಂತ ಪ್ರತಿಯೊಂದು ಮ್ಯಾಮ್ ಏನೇನು ಹೇಳ್ಕೊಟ್ಟಿದ್ರು, ಅವ್ರ ಮ್ಯಾಮ್ ಏನೇನು ಹೇಳ್ಕೊಟ್ಟಿರೋ ಅದನ್ನೆಲ್ಲ ಕ್ಲೀನಾಗಿ ಕೂತ್ಕೊಂಡು ಎಲ್ಲ ಕೇಳ್ತಾ ಇದ್ದೆ ನಾನು. ಇವ್ರಿಗೆ CBSE ಸಿಲೆಬಸ್ ಆಗಿರೋದ್ರಿಂದ ಪ್ರತಿಯೊಂದು ತುಂಬ ಚೇಂಜಸ್ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ಟಫು ಕೂಡ ಇರುತ್ತೆ. ಹಾಗಾಗಿ ಸುಮ್ಮನೆ ಜಾಸ್ತಿ ರೇಗಾಡೋದು ಬೇಡ, ಅವ್ರ ಮೈಂಡಲ್ಲಿ ಅದೇ ಕೂತ್ಕೊಂಡ್ಬಿಡುತ್ತೆ ಅಂತಂದ್ಬಿಟ್ಟು ನಾನೇ ಸ್ವಲ್ಪ ಕೂಲಾಗಿ ಕಾಮಾಗಿ ಎಲ್ಲ ಕೇಳ್ತಾ ಇದ್ದೆ. ಪಾಪ ಹೇಳ್ತಾ ಇದ್ಲು, ಅವಳು ಓದೋದ್ರಲ್ಲೆಲ್ಲ ಆ ಥರ ಎಲ್ಲ ಏನೂ ಇಲ್ಲ, ಆರಾಮಾಗಿ ಮಾರ್ಕ್ಸ್ ತೆಗಿತಾಳೆ, ಆರಾಮಾಗಿ ಕೇಳ್ತಾಳೆ. ಬಟ್ ಕೆಲವೊಂದು ಹೇಳ್ದೇ ಇರ್ಬೇಕಾದ್ರೆ ತುಂಬ ಸಿಟ್ಟು ಬಂದುಬಿಡುತ್ತೆ, ತುಂಬ ಕೋಪ ಬಂದುಬಿಡುತ್ತೆ. ಆವಾಗ ಅನಿಸ್ತಾ ಇರುತ್ತೆ, ಸ್ಕೂಲಲ್ಲಿ ನಾವು ಒಂದೊಂದು ಮಗುನ ಹ್ಯಾಂಡಲ್ ಮಾಡೋದು ಇಷ್ಟು ಕಷ್ಟ ಆಗುತ್ತಲ್ಲ, ಸ್ಕೂಲಲ್ಲಿ 30-40 ಜನ ಮಕ್ಕಳನ್ನ ಅದು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ, ಹೆಂಗಪ್ಪ ಅಂತ ಅನಿಸ್ತಾ ಇರುತ್ತೆ. ನಿಜವಾಗ್ಲೂ ಟೀಚರ್ಸ್ ಗ್ರೇಟ್ ಅಂತ ಅನಿಸ್ಬಿಡುತ್ತೆ ಅವಾಗ. ಸೊ ಹಂಗೆ. ಸೊ ಸರಿ ಅಂತ ಅಂದ್ಬಿಟ್ಟು ಹೋಮ್ವರ್ಕ್ ಎಲ್ಲ ಮಾಡಿಸ್ಬಿಟ್ಟು ಅವಳಿಗೂ ಕೂಡ
ಇಂಗ್ಲೀಷು ಟೆಸ್ಟ್ ಇರೋದ್ರಿಂದ ಸೊ ಅವ್ರಿಗೆ ಸೌಂಡ್ಸು ತುಂಬ ಇಂಪಾರ್ಟೆಂಟು. ಸೊ ಹಂಗಾಗಿ ಅದ್ರ ಬಗ್ಗೆ ಹೇಳಿಬಿಟ್ಟು ಕೇಳ್ತಾ ಇದ್ದೆ. ಅವಳು ಕೂಡ ಹೇಳ್ತಾ ಇದ್ಲು. ಅವಳು ಸ್ವಲ್ಪ ನನಗೆ ಭಯ ಪಡ್ತಾಳೆ, ನಮ್ಮ ಹಸ್ಬೆಂಡ್ಗೆ ತುಂಬ ಕಮ್ಮಿ. ನಮ್ಮ ಹಸ್ಬೆಂಡ್ ಇದ್ದಾಗ ಅವಳಿಗೆ ನಾನು ಹೋಮ್ವರ್ಕ್ ಮಾಡಿಸೋದು ತುಂಬ ಕಷ್ಟ. ಯಾಕೆಂದರೆ ಅವರಪ್ಪ ಅಡ್ಡ ಬಂದುಬಿಡ್ತಾರೆ, ಏನು ಕೇಳಬೇಡ, ಏನು ಹೇಳ್ಬೇಡ, ಇದೇ ಥರನೇ ಹೇಳ್ತಾರೆ. ಬಟ್ ಅವಳಿಗೆ ಭಯ ಕಮ್ಮಿ ಆಗೋಗುತ್ತೆ ಅಂತ ನನಗೆ ಭಯ. ಸೊ ಹಂಗಾಗಿ ಸ್ವಲ್ಪ ಭಯದಿಂದ ನಾನು ಹೇಳ್ಸಿ ಭಯ ಇಕ್ಕಿಸಿ ಓದಿಸ್ತಾ ಇರ್ತೀನಿ, ಬಿಡೋದಿಲ್ಲ. ಸೊ ನಾನು ಫ್ರೀ ಟೈಮಲ್ಲಿದ್ದಾಗ ಅಥವಾ ಏನೋ ಒಂದು ಅಡುಗೆ ಮಾಡ್ತಾ ಇರಬೇಕಾದ್ರೆ ಅಥವಾ ಇನ್ನೇ ಏನೋ ಒಂದು ಮಾಡ್ತಾ ಇರ್ಬೇಕಾದ್ರೆ ನಾನು ಕೇಳ್ತಾನೆ ಇರ್ತೀನಿ. ಸೊ ಹಂಗಾಗಿ ಅವಳಿಗೆ ನನ್ಗೆ ಸ್ವಲ್ಪ ಭಯ ಪಡ್ತಾಳೆ. ಸೊ ಮಮ್ಮಿ ಕೇಳ್ತಾಳೆ, ಬೈತಾಳೆ ಅನ್ನೋ ಒಂದು ಭಯದಿಂದ ಹೇಳ್ತಾಳೆ. ಬಟ್ ಅವರಪ್ಪ ಬಂದಿದ್ದ ತಕ್ಷಣ ಮಾತ್ರ ಬಂದ್ಬಿಟ್ಟಿರುತ್ತೆ ಅವಳಿಗೆ. ಸರಿ ಆಯಿತು, ಎಲ್ಲ ಮುಗೀತು ಅಂತ ಅಂದ್ಬಿಟ್ಟು ಅವಳಿಗೆ ರಿವಿಷನ್ ಎಲ್ಲ ಮಾಡಿಸಿ ಸ್ವಲ್ಪ ಆಟಾಡ್ಕೊಳ್ಳಿ ಅಂತ ಬಿಟ್ಟು ನಾನು ರಾತ್ರಿಗೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ಪಾತ್ರೆ ಎಲ್ಲ ವಾಶ್ ಮಾಡಿದ ಹಾಗಾಗಿ ಇಟ್ಬಿಟ್ಟಿದ್ದೆ. ಸೊ ಅದನ್ನೆಲ್ಲ ಎತ್ತಿ ನೀಟಾಗೆಲ್ಲ ಜೋಡಿಸ್ಕೊಂಬಿಡೋಣ ಅಂತ ಮಾಡ್ಕೋತಾ ಇದ್ದೆ. ಸರಿ ಅಂತ ಅಡುಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮ ಹಸ್ಬೆಂಡು ಯಾವುದೋ ಅವ್ರದ್ದು ಫ್ರೆಂಡ್ದು ಮದುವೆಗಿದೆ ಅಂತ ಹೋಗಬೇಕು ಅಂತ ಇದ್ದರು. ಸರಿ ಇನ್ನೇನು ಮಾಡ್ಕೊಳ್ಳೋದು, ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ. ಯಾಕೆ ಅಂದರೆ ಮನೆಯಲ್ಲಿ ನಾವು ಒಬ್ಬೊಬ್ರಿಗೆ ಅಡುಗೆ ಮಾಡ್ಕೋಬೇಕಂದ್ರೆ ಅದು ಇದು ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂದರೆ ಇಂಟ್ರೆಸ್ಟೇ ಇರೋದಿಲ್ಲ. ಹಂಗಾಗಿ ಸಿಂಪಲ್ಲಾಗಿ ಪಾಲಕ್ ಪಪ್ಪು ಮಾಡ್ಕೊಳ್ಳೋಣ ಅಂತ. ಇದು ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋದು ಮತ್ತು ಬೇಗನೂ ಆಗುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಏನಾದರೂ ಒಬ್ಬಳಿಗೆ ಅಡುಗೆ ಮಾಡ್ಕೋಬೇಕು ಅಂದಾಗ ಅಥವಾ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದಾಗ ಈ ಥರ ಸಿಂಪಲ್ ಆಗಿರೋದು ಬೇಗ ಆಗೋ ಅಂಥದ್ದು ಮಾಡ್ಕೊಂಡು ಬಿಡ್ತೀನಿ. ಇಲ್ಲಿ ನಾನು ಸ್ವಲ್ಪ ಪಾಲಕ್ ಸೊಪ್ಪನ್ನ ನೀಟಾಗಿ ಕಟ್ ಮಾಡಿಕೊಂಡು ಅದನ್ನ ನೀಟಾಗಿ ಅದ್ರಲ್ಲಿ ಮಣ್ಣೆಲ್ಲ ಇರುತ್ತಲ್ವ, ಹಾಗಾಗಿ ನೀಟಾಗಿ ಅದನ್ನ ವಾಶ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ನಾವು ನಾರ್ಮಲಾಗಿ ಬೇಳೆ ಸಾರು ಯಾವ ರೀತಿ ಮಾಡ್ತೀವಿ ನೋಡಿ, ಸೇಮ್ ಅದೇ ಥರನೇ. ಇದಕ್ಕೆ ಪಾಲಕ್ ಬದಲು ಮೆಂತ್ಯ ಸೊಪ್ಪು, ದಂಟು ಸೊಪ್ಪು ಇದನ್ನು ಕೂಡ ಸೇರಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಅರ್ಧ ಕಪ್ ಆಗೋಷ್ಟು ತೊಗರಿಬೇಳೆನ ಸೇರಿಸ್ಕೊತಾ ಇದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಸೇರಿಸ್ಕೋಬೋದು. ಇದು ತೊಗರಿಬೇಳೆನ ನೀಟಾಗಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ಇದಕ್ಕೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಮತ್ತು ಕರಿಬೇವು ಹಾಗೆಯೇ ಪಾಲಕ್ ಸೊಪ್ಪನ್ನ ನಾನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಬೇಕಾದ್ರೆ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ಳಲ್ಲ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಬಳಸೋದು ಕಡಿಮೆ. ಸೊ ಹಂಗಾಗಿ ಸೇರಿಸ್ಕೊಂಡಿಲ್ಲ. ಹಾಗೆಯೇ ಪಾಲಕು ನೀರಲ್ಲಿ ಹಂಗೆ ಸ್ವಲ್ಪ ನೆನೆಸಿಟ್ಟಿದ್ದೆ, ಮಣ್ಣೆಲ್ಲ ತಳದಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು ನೀಟಾಗಿ ಅದನ್ನೆಲ್ಲ ಹಿಂಡ್ಬಿಟ್ಟು ಸೊಪ್ಪನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಸೇರಿಸ್ಕೊಂಡು ಅದು ಮುಳುಗೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು. ಜಾಸ್ತಿ ನೀರನ್ನು ಹಾಕೊಳ್ಳೋದಕ್ಕೆ ಹೋಗಬೇಡಿ, ಆಮೇಲೆ ಅದು ಮಸಿಯೋದಕ್ಕೆ ಕಷ್ಟ ಆಗುತ್ತೆ ಮತ್ತು ತುಂಬ ತೆಳುವಾದರೂ ಅಷ್ಟು ಚೆನ್ನಾಗಿರಲ್ಲ. ಸೊ ಹಂಗಾಗಿ ಇದು ಮುಳುಗೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಒಂದು 3 ವಿಜಿಲ್ ಕೂಗಿಸ್ಕೊಂಡ್ಬಿಟ್ರೆ ಆಗೋಗುತ್ತೆ. ನೀವು ಒಂದೊಂದು ಕುಕ್ಕರಲ್ಲಿ ಒಂದೊಂದು ವಿಜಿಲ್ಗೆ ನೀಟಾಗಿ ನುಣ್ಣಗಾಗೋಗುತ್ತೆ. ನಮ್ಮದ್ರಲ್ಲಿ 3 ವಿಜಿಲ್ ಕೂಗಿಸ್ಕೊತೀನಿ ನಾನು ರೆಗ್ಯುಲರಾಗಿ. ಸೊ 3 ವಿಜಿಲ್ ಕೂಡ ಬಂದಿತ್ತು, ವಿಜಿಲ್ ಕೂಡ ಆರಿತು. ಸ್ವಲ್ಪ ನೀರು ಜಾಸ್ತಿ ಇತ್ತು, ಅದಕ್ಕೋಸ್ಕರ ಆ ನೀರನ್ನೆಲ್ಲ ನೀಟಾಗಿ ಬಸ್ಕೊಂಡು ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ತೊಗೊಂಡಿದ್ದೀನಿ. ನಾರ್ಮಲಾಗಿ ಸಾಂಬಾರು ಪುಡಿ ಯೂಸ್ ಮಾಡ್ತೀವಲ್ವ, ಅದು ಸಾಂಬಾರು ಪುಡಿನ ತೊಗೊಂಡು ಇದು ನೀಟಾಗಿ ಮಸಿತ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಮಸ್ಕೊಂಡು ಇದು ಚೆನ್ನಾಗಿ ಸ್ವಲ್ಪ ಅಂದರೆ ತುಂಬ ನುಣ್ಣಗಾಗಬಾರ್ದು, ಸ್ವಲ್ಪ ಬೇಳೆ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಹಂಗಾಗಿ ಮತ್ತು ಇಲ್ಲಿ ಒಂದು ಪಾತ್ರೆ ಇಟ್ಬಿಟ್ಟು ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಸಾಸಿವೆ ಮತ್ತು ಜೀರಿಗೆ, ಕರಿಬೇವು ಮತ್ತು ಒಣಗಿರೋ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಒಗ್ಗರಣೆ ಕೊಟ್ಕೋಬೇಕು. ಇದಕ್ಕೆ ಬೇಕಾದ್ರೆ ನೀವು ಬೆಳ್ಳುಳ್ಳಿನೂ ಕೂಡ ಜಜ್ಜಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಸರಿ ಅಂತ ಇಲ್ಲಿ ನಾನು ಪಾಮಿದ್ನಲ್ವ ಅಂದರೆ ಮಸ್ಕೊಂಡಿದ್ನಲ್ವ ಬೇಳೆ ಮತ್ತು ಪಾಲಕ್ ಸೊಪ್ಪೆಲ್ಲ, ಸೊ ಅದನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದು ಸೇರಿಸ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಒಂದ್ಸಲ ಉಪ್ಪು ಬೇಯಕ್ಕೆ ಹಾಕಿರೋದ್ರಿಂದ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತ ಉಪ್ಪನ್ನು ಸೇರಿಸ್ಕೊಂಡು 1-2 ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ರೆಡಿನೇ ಆಗಿಬಿಡುತ್ತೆ. ಇದು ಬಿಸಿ ಬಿಸಿ ಅನ್ನಕ್ಕೆ ಮತ್ತು ಮುದ್ದೆ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಚಪಾತಿಗೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಹಸ್ಬೆಂಡು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದರು. ಸೊ ಹಂಗಾಗಿ ಸರಿ ಆಮೇಲೆ ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಗ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ ಕಿಚನಲ್ಲಿ ಎಷ್ಟು ಪಾತ್ರೆ ಇದೆ ಅಂತ ಅಂದ್ಬಿಟ್ಟು ತುಂಬೋಗಿತ್ತು. ಅಡುಗೆ ಮಾಡಿದ ತಕ್ಷಣ ಅವಾಗಿಂದ ಅವಾಗ ತೊಳ್ಕೊಂಬಿಟ್ರೆ ಸರಿ, ಇಲ್ಲ ಬೆಳಗ್ಗೆ ಎದ್ದು ನಾವು ಮಾಡ್ಕೊತೀವಿ ಅಂದರೆ ಆಗೋದೇ ಇಲ್ಲ, ತುಂಬ ಹಿಂಸೆ ಅನಿಸ್ಬಿಡುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮಾಡೋಕ್ಕೆ ಬಂದಾಗ ಕಿಚನ್ ನೀಟಾಗಿಲ್ಲ ಅಂದರೆ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ, ಮೂಡೂ ಇರೋದಿಲ್ಲ. ಸೊ ಹಂಗಾಗಿ ಆಲ್ಮೋಸ್ಟ್ ನಾನು ಅಡುಗೆ ಮಾಡಿಬಿಟ್ಟು ಅವಾಗಿಂದ ಅವಾಗ ಪಾತ್ರೆ ವಾಶ್ ಮಾಡಿ ಇಟ್ಟೋದಕ್ಕೆ ಇದು ಮಾಡ್ತಾ ಇರ್ತೀನಿ. ಸೊ ಅವಾಗ ಬೆಳಗ್ಗೆ ಬಂದು ನಾವು ಬೇಗ ಮಾಡ್ಕೊಳ್ಳೋಕ್ಕೂ ಸರಿ ಹೋಗುತ್ತೆ ಮತ್ತು ನೀಟಾಗಿದ್ದರೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಏನಾದರೂ ಅಡುಗೆ ಮಾಡೋಕ್ಕಾಗಿರ್ಬೋದು, ಏನಾದರೂ ಆಗಲಿ. ಸೊ ಹಂಗಾಗಿ ಸರಿ ಅಂತ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಊಟ ಮುಗಿಸ್ಕೊಂಡು
ಮಾಡಿಸ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ಇದಕ್ಕೆ ಬಿಸಿ ಬಿಸಿ ಅನ್ನ ಮತ್ತು ತುಪ್ಪ ಒಂದು ಸ್ವಲ್ಪ ಮತ್ತು ಉಪ್ಪಿನಕಾಯಿ ಹಾಕೊಂಡ್ರೆ ಮಾತ್ರ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.